ಮನಿ ಬಿರಿಯಾನಿ ಹೋಗೋ ಯೋಚನೆ ಮಾಡಿದೀವಿ. ಅದೇ ಒಂದು ದೊಡ್ಡ ಅಡ್ವೆಂಚರ್ ಆಗಿತ್ತು. ಡಿಸೆಂಬರ್ 30, 2024 ಬೆಳ್ಳಿಗ್ಗೆ 3 ಗಂಟೆಗೆ ಕೆಂಗೇರಿನಿಂದ ಹೊರಟೆವು. ಚಳಿ ಅಷ್ಟೊಂದು ಜಾಸ್ತಿ, ಫ್ರಿಡ್ಜ್ ಒಳಗೆ ಕುಳಿತಿರುವ ಭಾವನೆ. ತುಂತುರು ಹನಿಗಳು ಮಳೆ ಬೀಳ್ತಿತ್ತು, ಜೊತೆಗೆ ಮಂಜು. ಒಂದು ವೇಳೆ ಭೂತ ನಿಂತೆ ಇದ್ದರೂ ಕಾಣಿಸ್ತಿರ್ಲಿಲ್ಲ. ಅಂತೂ 4 ಗಂಟೆಗೆ ಹೊಸಕೋಟೆಗೆ ತಲುಪಿದ್ವಿ. ಅಲ್ಲಿ ನೋಡಿದ್ರೆ ಈ ಚಳಿಯ ಸಮಯದಲ್ಲಿ ತುಂಬಾ ಜನರು ಈ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮನಿ ಬಿರಿಯಾನಿ ಶಾಪ್ ಹತ್ತಿರ ಅಷ್ಟೊಂದು ಜನ. ಆದರೆ ನಾವು ಅಲ್ಟಿಮೇಟ್ ಲಕ್ಕಿನವರಂತೆ 10 ನಿಮಿಷದಲ್ಲಿ ಬಿರಿಯಾನಿ ಪ್ಲೇಟು ನಮಗೆ ಸಿಕ್ಕಿತು. ಅದು ತುಂಬಾ ಬಿಸಿ ಮತ್ತು ಮಸಾಲೆಯುಕ್ತವಾಗಿತ್ತು. ಸೂಪರ್ ಆಗಿ ಚೆನ್ನಾಗಿತ್ತು. ನಾನು ಅದನ್ನು ಇಷ್ಟಪಟ್ಟೆ. ಬಿರಿಯಾನಿ ಟೇಸ್ಟ್ ನಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ. ಖುಷಿ ಆಗ್ಕೊಂಡೆ. ಅಲ್ಲಿಂದ ಫುಲ್ ಫೀಲಿಂಗ್ ಆಗಿ ಹೊರಟೆವು. ನೆಕ್ಸ್ಟ್ ನಂದಿ ಬೆಟ್ಟ ಹೋಗೋಕೆ ಪ್ಲಾನ್ ಮಾಡಿದ್ವಿ. ಹೀಗೆ ಚಳಿ, ಮಂಜು, ಮಳೆ, ಒನ್ ಪ್ಯಾಕೇಜ್ ಅಲ್ಲಿದ್ದಂತೆ. ಕಾರು ಮುಂದೆ ಏನಿದೆ ಅನ್ನೋದೇ ಕಾಣ್ತಿರ್ಲಿಲ್ಲ. ಬೆಟ್ಟದ ಮೇಲೆ ತಲುಪಿದ್ರೆ ಅಲ್ಲೂ ಶಾಕ್. ಜನಸಂದಣಿ ನೋಡೋಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇರೋ ದಿನದಂತಿತ್ತು. ಎಲ್ಲೋ ಚಳಿ, ಮಳೆ, ಸಿಕ್ಸರ್ ಹೊಡೆಯುತ್ತಿತ್ತು. ನಾವು ಚೆನ್ನಾಗಿ ನೆನೆದು ಜುಳಿಪಿನಿಂದ ಅಡ್ಡಾಡುತ್ತಾ ಇದ್ವಿ. ಇಂತಹ ಸಮಯದಲ್ಲಿ ನಂದಿ ಬೆಟ್ಟ ನೋಡೋದು, ಆಹಾ, ಲೈಫ್ ಅಂದ್ರೆ ಇದೇ ಅಂತ ಗೊತ್ತಾಯಿತು. ಒಟ್ಟಿನಲ್ಲಿ ಬಿರಿಯಾನಿ, ಬಿಸಿ ಮಳೆ, ಚಳಿ, ಮಂಜು ಆಲ್ ಇನ್ ಒನ್ ಪ್ಯಾಕೇಜ್. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅನ್ನೋದು ಅರ್ಥ ಆಯಿತು.